wish you all a good luck with this pin. ಸೊ ಯೂಶಲಿ ಎಲ್ಲರೂ ಕೇಳ್ತಾ ಇರ್ತೀರಾ ಹೇಗೆ ಕ್ಲಾಸ್ನ ನೀವು. ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ಏನಿವತ್ತು ವಿಡಿಯೋ ಈ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ತುಂಬ ಲೇಟಾಗಿದೆ, ನೈಟ್ ಶಿಫ್ಟ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೇ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಡಿ ಆಗೋದು ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಮೇಕಪ್, ಕೂದಲು ಎಲ್ಲ ಆಗಿದೆ. ಜಸ್ಟ್ ಈ ಬೋ ಒಂದು ಹಾಕೋಬೇಕು, ವಿಚ್ ಇಸ್ ವೆರಿ ಇರಿಟೇಟಿಂಗ್. ಸೊ ಥಂಬ್ನೇಲಲ್ಲಿ ನೋಡಿರ್ತೀರ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ಮ್ಯಾನೇಜಿಂಗ್ ವರ್ಕ್ ಆ್ಯಂಡ್ ಯೂನಿವರ್ಸಿಟಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನನ್ನ ಟೈಮ್ ಬಂದು 10 o'clock ಆಗಿದೆ, 10 ಆಗ್ತಾಯಿದೆ. ನನಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ 10 o'clock. ಸೊ ಇವತ್ತು ಇಡೀ ದಿನ ಹೇಗೆ ಹೋಗುತ್ತೆ ಅಂತ ನೀವು ನೋಡಿ. ಸೊ ನಿಮಗೆ ಹೇಗೆ ಅನಿಸುತ್ತೆ, ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅಂತ ಒಂದು ಐಡಿಯಾ ಅಥವಾ ಸ್ಯಾಂಪಲ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಸೊ ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದು 12 ಗಂಟೆ. ನನಗೆ ಈಗ ಶಫ್ಲಿಂಗ್ ಹಾಕಿದ್ದಾರೆ. ಸೊ ಈ ಟೈಮಲ್ಲಿ ಹೋಗಿ ಊಟ ಮಾಡ್ಬೋದು. ಹಾಂ, ಸದ್ಯಕ್ಕೆ ಇವಾಗಿದೆ ಡಿನ್ನರ್. ಮೆಕ್ಸಿಕನ್ ಪೊಟ್ಯಾಟೋಸ್ ಮತ್ತು ಕ್ಯೂಕಂಬರ್, ಬ್ರೆಡ್ ಕೂಡ ಇದೆ. ಸ್ಯಾಂಡ್ವಿಚ್ ಮಾಡ್ಕೊಂಡು ನಾನೇ ತಿಂದ್ಬಿಡ್ತೀನಿ. ಬ್ರೆಡ್ಡಿಗೆ ಮಯೋನೀಸ್ ಮತ್ತು ಕೆಚಪ್ ಹಾಕೊಂಡು ಬಂದಿದ್ದೀನಿ. ಹಿಂಗಿದ್ರು ಪೊಟ್ಯಾಟೊ ಇದೆ, ಆಮೇಲೆ ಸೌತೆಕಾಯಿ ಇದೆ. ಸೊ ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡು ಆ್ಯಂಡ್ ಶೋ ಯು ಹೌ ಮೈ ಸ್ಯಾಂಡ್ವಿಚ್ ಲುಕ್ಸ್. ನೋಡಿ ಏನೇನೆಲ್ಲ ಮಾಡ್ತೀನಿ. ಬ್ರೆಡ್ಡಿಗೆ ಪೊಟ್ಯಾಟೋಸ್ ಹಾಕಿ ಮೇಲೆ ಸೌತೆಕಾಯಿ ಇದನ್ನು ಕವರ್ ಸೊ ಫೈನಲಿ ಟೈಮ್ ಆಯಿತು. ಬೆಳೆದಿನ ಜಾವ 6 ಗಂಟೆ. ಇವಾಗೆಲ್ಲ ಮನೆಗೆ ಹೊರಡೋ ಟೈಮ್. ಇವಾಗ ನನ್ನ ಶಿಫ್ಟ್ ಮುಗೀತು. ಸೊ 6 ಗಂಟೆ ಅಲ್ಲ, ಸೊ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಮಾಡ್ಬೋದು. ಅಂದರೆ ಟೈಮ್ ಇದೆ, ಪರ್ಟಿಕ್ಯುಲರ್ ಟೈಮ್. ಸೊ ಆ 2 hours 3 hours ಅನಿಸುತ್ತೆ, 3 hours. ಸೊ 3 hoursಲ್ಲಿ ನಮಗೆ ಯಾವಾಗ ಬ್ರೇಕ್ ಸಿಗುತ್ತೆ ಅವಾಗೆಲ್ಲ ಬಂದು ಡಿನ್ನರ್ ಮಾಡ್ಬೋದು. ಡಿನ್ನರ್ ಆದಮೇಲೆ ಮಾರ್ನಿಂಗ್ ಹೆಂಗಿದ್ರು 6 ಗಂಟೆಗೆ ಮುಗಿಯುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೋಗೋದು. ಬಟ್ ಇವತ್ತು ನನಗೆ ಕ್ಲಾಸ್ ಇದೆ. ಇವತ್ತು ಬ್ರೇಕ್ಫಾಸ್ಟ್ ಸ್ಕ್ರ್ಯಾಂಬಲ್ಡ್ ಎಗ್, ಅಯ್ಯೋ ದೇವ್ರೆ, ಸೌತೆಕಾಯಿ, ಟೊಮೆಟೊ, ಈ ಬ್ರೆಡ್. ಬಸ್ 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 नहीं. ಸೊ ಇವಾಗಿದೆ ಬ್ರೇಕ್ಫಾಸ್ಟ್. ಇವಾಗ ತಿಂಡಿ ತಿನ್ಕೊಂಡು ಬಂದೆ. ಸ್ಕ್ರ್ಯಾಂಬಲ್ಡ್ ಎಗ್ ಮತ್ತು ಸೌತೆಕಾಯಿ. ನನಗೆ ಮತ್ತೆ 9 ಗಂಟೆಗೆ ಕ್ಯಾಪ್ಸ್ ಕ್ಲಾಸ್ ಇದೆ. ಸೊ ಇವಾಗ ಟೈಮ್ ಬಂದು 6:30. ಸೊ ಒಂದು 2 hour ಇಲ್ಲೇ ಮಲ್ಕೊಂಡು ಮತ್ತೆ 9 ಗಂಟೆ ಕ್ಲಾಸ್ಗೆ ಹೋಗಬೇಕು. ಯೂಶಲಿ ಎಲ್ಲರೂ ಕೇಳ್ತಾ ಇರ್ತೀರಾ ಹೇಗೆ ಕ್ಲಾಸ್ನ ನೀವು ವರ್ಕ್ ಜೊತೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ. ಬೇರೆ ಕಾಲೇಜಸ್ ಬಗ್ಗೆ ಗೊತ್ತಿಲ್ಲ, ಲೈಕ್ ಅವ್ರ ಸ್ಕೆಡ್ಯೂಲ್ ಅಥವಾ ಟೈಮ್ ಟೇಬಲ್ ಹೇಗಿರುತ್ತೆ ಅಂತ. SEU ಅಲ್ಲಿ ಹೇಗೆ ಅಂತ ಅಂದರೆ ನಾವೇ ಟೀಚರ್ಸ್ನ ಚೂಸ್ ಮಾಡೋದ್ರಿಂದ ಅಥವಾ ನಾವೇ ಟೈಮ್ನ ಚೂಸ್ ಮಾಡೋದ್ರಿಂದ, ಸೊ ಅಕಾರ್ಡಿಂಗ್ ನಾವು ಕೆಲಸದ ಮೇಲೆ ನಾವು ನಮ್ಮ ಟೈಮ್ ಟೇಬಲ್ನ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನನಗೆ ನೈಟ್ ಶಿಫ್ಟ್ಸ್ ಇದೆ. ಸೊ ನನ್ನ ಕ್ಲಾಸಸ್ ಎಲ್ಲ ಆಫ್ಟರ್ನೂನ್ ತೊಗೊಂಡ್ರೆ ಸೊ ಐ ಗೆಟ್ ಟೈಮ್ ಟು ಸ್ಲೀಪ್ ಇನ್ ದ ಮಾರ್ನಿಂಗ್. ಈಗ ಒಂದೊಂದು ಕಂಪ್ನಿಯಲ್ಲಿ 6 o'clock ಕೆಲಸ ಮುಗಿಯುತ್ತೆ, ಈಗ ನಾನು ಮಾಡ್ತಾಯಿರೋ ಕಂಪ್ನಿಯಲ್ಲಿ. ಇನ್ನು ಕೆಲವು ಕಂಪ್ನಿಯಲ್ಲಿ 7 ಗಂಟೆಗೆ ಮುಗಿಯುತ್ತೆ, ಆಮೇಲೆ ಒಂದು 8 ಗಂಟೆಗೆ ಮುಗಿಯುತ್ತೆ. ಸೊ ಕ್ಲಾಸಸ್ನ ಎಲ್ಲ 4 o'clock 5 o'clock ತೊಗೊಳ್ಳೋದ್ರಿಂದ ಅಟ್ಲೀಸ್ಟ್ ಒಂದು 5 hours or 6 hours ನಿದ್ದೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ SEU ಅಲ್ಲಿ ಅಂತಂದರೆ,
ಈಗ ಒಂದೇ ಟೀಚರು ಸುಮಾರು ಬ್ಯಾಚ್ಗಳನ್ನ ತೊಗೊತಾ ಇರ್ತಾರೆ. ಇಫ್ ನಾಟ್ ನನ್ನ ರೆಗ್ಯುಲರ್ ಟೈಮಿಂಗ್ಸಲ್ಲಿ ನಾನು ಹೋಗೋಕ್ಕಾಗಿಲ್ಲ ಅಂತಂದರೆ ಡ್ಯೂ ಟು ವರ್ಕ್ ಅಥವಾ ನಿದ್ದೆ ಸಾಕಾಗಿಲ್ಲ, ಇನ್ನೂ ಮಲ್ಕೊಬೇಕು, ಹೆಂಗಿದ್ರು ನಾಳೆ ಅದೇ ಟೀಚರ್ದು ಕ್ಲಾಸ್ ಇದೆ ಅಂತ ಅಂದಾಗ ನಾನು ಇವತ್ತು ಹೋಗೋಕ್ಕಾಗಿಲ್ಲ ಅಂತಂದರೆ ನಾಳೆ ಹೋಗ್ಬೋದು. ಸೊ ಇವಾಗ ನನಗೆ 9 o'clockಗೆ ಇವತ್ತೊಂದು ಕ್ಲಾಸ್ ಇದೆ. ಸೊ ನನಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಮತ್ತೆ ನಾಳೆ ಅದೇ ಸರ್ದು ಅದೇ ಪ್ರೊಫೆಸರ್ ಅದೇ ಟೈಮಿಂಗ್ಸಲ್ಲಿ ಅದೇ ಸಬ್ಜೆಕ್ಟದು ನಂಗೆ ಕ್ಲಾಸ್ ಇರುತ್ತೆ. ಸೊ ನಾಳೆ ಕೂಡ ನಾನು ಹೋಗ್ಬೋದು. ಸೊ ಹೀಗಾಗಿ ನಾನು ವರ್ಕ್ನ ಮ್ಯಾನೇಜ್ ಮಾಡ್ಬೋದು. ಬಟ್ ಆದರೂ ತುಂಬ ಈಸಿ ಅಂತ ಹೇಳಲ್ಲ. ಸೊ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಲೈಕ್ ವೈಸ್ ನಿದ್ದೆ, ಒಂದೊಂದ್ಸತಿ ಊಟ ಮಾಡೋಕ್ಕೆ ಟೈಮ್ ಇರಲ್ಲ. ಏನಕ್ಕಪ್ಪ ಇಷ್ಟು ಸ್ಯಾಕ್ರಿಫೈಸ್ ಅಂತಲೂ ನೀವು ಕೇಳ್ಬೋದು. ಏನಿಲ್ಲ, ಒಂಥರ ಅಬ್ರಾಡ್ಗೆ ಬಂದ ಮೇಲೆ ಒಂದು ಸ್ವಲ್ಪ ಟೈಮ್ ಮಟ್ಟಿಗೆ ಹೋಮ್ ಸಿಕ್ನೆಸ್ ಫೀಲ್ ಆಗುತ್ತೆ ನಮಗೆ. ಅದಾದಮೇಲೆ ಫ್ರೆಂಡ್ಶಿಪ್ಪಲ್ಲಿ ಫೈಟಿಂಗ್ಸು, ಅದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಲ್ಲ ನಡೀತಾ ಇರುತ್ತೆ. ಸೊ ಆಲ್ರೆಡಿ ನೂರಾರು ತೂತುಗಳಾಗ್ಬಿಟ್ಟಿರುತ್ತೆ. ಅದರಲ್ಲಿ ಇನ್ನೂ ನಾವೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಕೊಂಡು ಒಂಥರ ನಾನು ಆ್ಯಕ್ಚುಲಿ ಸ್ವಲ್ಪ ಹಾಗಾಗಿತ್ತು ನಂದು. ಸೊ ಹಾಗಾಗಿ ಈ ವರ್ಕ್ ಇದ್ದರೆ ಹೇಗೆ ಅಂತಂದರೆ ಟೈಮೇ ಇರಲ್ಲ, ಏನಕ್ಕೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಿಗೆ ಟೈಮ್ ಇರಲ್ಲ. ಬೆಳಗ್ಗೆ ಎದ್ದೋಳು, ಕೆಲಸ ಮಾಡು, ಕ್ಲಾಸಿಗೆ ಹೋಗು, ಆಮೇಲೆ ಓದೋದು ಯಾವಾಗ ಓದ್ತಾ ಇದ್ದೀರಾ ಅಂತ. ಸೊ ಇವಾಗ ಟೈಮ್ ಟೇಬಲ್ ಹೇಗೆ ಇಷ್ಟು ಕನ್ವೀನಿಯೆಂಟಾಗಿ ಇದೆಯೋ ಹಾಗೆ ಸ್ಟಡೀಸು ಕೂಡ ತುಂಬ ಕನ್ವೀನಿಯೆಂಟ್ ವೇಯಲ್ಲಿ ಇದೆ. ಲೈಕ್ ಇಷ್ಟು ವಾರದಲ್ಲಿ ಎಲ್ಲ ಟೀಚರ್ಸು ಒಂದೇ ದಿನ ಕ್ವಿಸ್ ಕೇಳಲ್ಲ. ಸೊ ಗ್ಯಾಪ್ ಇರುತ್ತೆ. ಈಗ ಲೈಕ್ ವೈಸ್ ಸ್ಯಾಟರ್ಡೆ ಸಂಡೇ ನಂಗೆ ರಜಾ ಇರುತ್ತೆ, ಅಥವಾ ಯಾವುದಾದ್ರೂ 2 ದಿನ ನನಗೆ ಆಫ್ ಇರುತ್ತೆ, ಅದರಲ್ಲಿ ಓದ್ಕೊಳ್ಳೋದು. ಇನ್ ಕೇಸ್ ನಂಗೆ ಕೆಲಸನೂ ಇದ್ದು ನನಗೆ ಕ್ವಿಸ್ ಇತ್ತು ಅಂತಂದರೆ ಬ್ರೇಕ್ಸ್ ಬರುತ್ತಲ್ಲ, ಆ ಬ್ರೇಕ್ ಟೈಮ್ಸಲ್ಲೆಲ್ಲ ಓದೋದು. ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಲ್ಲ, ಟ್ರಾವೆಲಿಂಗ್ ಟೈಮಲ್ಲಿ ಎಲ್ಲ ಓದೋದು. ಸೊ ನನಗೆ ಓಕೆ, ಯಾಕಂದರೆ ನಾನು ಇವಾಗ ಯೂಸ್ ಟು ಇಟ್ ಆಗಿಬಿಟ್ಟಿದ್ದೀನಿ. ನನಗೇನಿದು ತುಂಬ ಕಷ್ಟ ಅಂತ ಅನ್ಸಲ್ಲ. ಬಟ್ ಕೆಲವರು ನೀವೀಗ ಸ್ಟಾರ್ಟ್ ಮಾಡೋರಿಗೆ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಯು ವಿಲ್ ಲೈಕ್ ಇಟ್. ಆ್ಯಕ್ಚುಲಿ ಈ ವರ್ಕ್ ಮಾಡೋದು, ಓದೋದು ಮತ್ತು ಕಾಲೇಜಿಗೆ ಹೋಗೋದು ಇದು ತುಂಬಾ ಬೆಸ್ಟ್. ನಾನು ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ, ಬಟ್ ತುಂಬಾ ಏನಂತಾರೆ ಲೈಕ್ ಬೆಸ್ಟ್ ಆಫ್ ಆಲ್ ಅಂತ ಹೇಳ್ಬೋದು. ಯಾವ ಟೆನ್ಷನ್ ಇರಲ್ಲ, ಯಾವ ತಕರಾರಿರಲ್ಲ, ಯಾವ ತಲೆನೋವು ಇರಲ್ಲ. ರಾತ್ರಿ ಕೆಲಸ ಮಾಡು, ಬೆಳಗ್ಗೆ ಮಲ್ಕೋ, ಮತ್ತು ಎದೋಳೇನಾದರೂ ತಿನ್ನು, ಕ್ಲಾಸಿಗೆ ಹೋಗೋ, ಕ್ಲಾಸ್ ಮುಗಿಸು ಮತ್ತು ಕೆಲ್ಸಕ್ಕೆ ಬಾ. ಸೊ ಒಂಥರ ಆರಾಮ್ ಲೈಫ್ ಅಂತ ಅನ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳಿದಾಗೆ 9 ಗಂಟೆಗೆ ಕ್ಲಾಸ್ ಇದೆ. ಅದಾದಮೇಲೆ ಪ್ರಾಬ್ಲಮ್ ಏನಂದರೆ ನನಗೆ 3 o'clockಗೆ ಆನ್ಲೈನ್ ಕ್ಲಾಸ್ ಇದೆ, ಜಾರ್ಜಿಯನ್ ಕ್ಲಾಸ್ ಇದೆ. ಅದನ್ನು ಅಟೆಂಡ್ ಮಾಡ್ಬೋದು. ಬಟ್ ನನಗೆ ಇವಾಗ ಕ್ಲಾಸಿಗೆ ಹೋಗಿ ಹೇಳ್ತಾ ಇರೋದನ್ನು ಕೇಳಿಸ್ಕೊಂಡು ಈಗ ಪ್ರಾಕ್ಟಿಕಲ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಎದ್ದವಳೋದು, ಓಡಾಡೋದು, ಸೊ ಅಷ್ಟು ನಿದ್ದೆ ಬರಲ್ಲ ಅನ್ಕೊತೀನಿ. ಬಟ್ ಸುಮ್ಮನೆ ಕೂತ್ಕೊಂಡು ಪಾಠ ಮಾಡೋದಂತಂದರೆ ನಿದ್ದೆ ಬರ್ತಿತ್ತು. ಸೊ 9 to 11 ಕ್ಲಾಸ್ ಇರೋದು. ಇನ್ನು 2-3 hours ನನಗೆ ನಿಜ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ನಿದ್ದೆ ಮಾಡಿಬಿಡ್ತೀನಿ. ಅದಕ್ಕೆ 3 o'clockಗೆ ಇರೋ ಕ್ಲಾಸ್ನ 1 o'clockಗೆ ಅಟೆಂಡ್ ಮಾಡ್ಬೋದು. ಸೊ ಒಂದು ದಿನದಲ್ಲಿ ಇಷ್ಟು ಕ್ಲಾಸ್ ಅಂತ ಇರುತ್ತೆ. ಸೊ ಇಫ್ ನಾಟ್ ದಿಸ್ ಇನ್ನೊಂದು ಟೈಮಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಅದಕ್ಕೆ ಇವಾಗ ನಾನು 9 o'clock ಕ್ಲಾಸ್ ಅಟೆಂಡ್ ಮಾಡಾದಮೇಲೆ 3 o'clockಗೆ ಇರೋ ಕ್ಲಾಸ್ನ 1 o'clockಗೆ ಅಟೆಂಡ್ ಮಾಡಿ, ಆಮೇಲೆ ಅದೊಂದು 2 hour ಕ್ಲಾಸ್ 1, 2, 3 ಇರುತ್ತೆ. ಸೊ 3 o'clockಗೆ ಮಲ್ಕೊಂಡ್ರೆ ಇನ್ನು ಮತ್ತೆ ನಾನು ಎದ್ದೊಳೋದೆ ರಾತ್ರಿ 8 ಗಂಟೆಗೆ. ನನಗೆ ಶಿಫ್ಟ್ ಸ್ಟಾರ್ಟ್ ಆಗೋದು 10 o'clockಗೆ. ಸೊ 8 o'clockಗೆ ಎದ್ದು ಮತ್ತೆ ಏನಾದರೂ ತಿಂದು ಮತ್ತೆ ರೆಡಿ ಆಗಿ ವಾಪಸ್ ಕೆಲ್ಸಕ್ಕೆ ಬರೋದು. ಸೊ ಇದು ವಾರದಲ್ಲಿ 5 ದಿನ ನನ್ನ ರೊಟೀನ್ ಹಿಂಗೆ ಇರುತ್ತೆ. ನೈಟ್ ಶಿಫ್ಟ್, ಇವಾಗ ಮಲ್ಕೊಳ್ಬೇಕು, ಮತ್ತು ಕ್ಲಾಸಿಗೆ ಎದ್ದೊಳ್ತೀನಲ್ಲ ಅವಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ಟೈಮ್ ನೋಡಿ 9 o'clock ಕ್ಲಾಸ್ ಅಂತಂದೆ, ಆಲ್ಮೋಸ್ಟ್ ಇಲ್ಲ 10:20 ಆಗೋಯ್ತು. ಏನಂತ ಅಂದರೆ 1 o'clockಗೆ 9 o'clock ಕ್ಲಾಸ್ ಅಟೆಂಡ್ ಮಾಡಿದರೆ 1 o'clockಗೆ ಮತ್ತೆ ನಾನು ಜಾರ್ಜಿಯನ್ ಕ್ಲಾಸ್ ಅಟೆಂಡ್ ಮಾಡಬೇಕು. ಸೊ 9 to 10, 10 to 11 2 hour ಕ್ಲಾಸ್. ಸೊ 11ಇಂದ 12, 12ಇಂದ 1 ಏನು ಮಾಡಲಿ ಅಂತ ಗೊತ್ತಿಲ್ಲ, 2 hours. ಸೊ ಅದಕ್ಕೆ 9 o'clock ಬದಲು 11 o'clockಗೂ ಒಂದು ಕ್ಲಾಸ್ ಇದೆ. ಸೊ 11 to 12, 12 to 1. ಸೊ ಕರೆಕ್ಟಾಗಿ 2 hours ಆಗುತ್ತೆ. ಸೊ ಡೈರೆಕ್ಟಾಗಿ 1 o'clockಗೆ ಜಾರ್ಜಿಯನ್ ಕ್ಲಾಸ್ ಲಾಗಿನ್ ಆಗ್ಬೋದು ಅಂತ ಅದಕ್ಕೆ ಹೋಗೇ ಇಲ್ಲ. ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ ಗೈಸ್ ನಿದ್ದೆ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವಾಪಸ್ ಹೋಗ್ತಾಯಿದ್ದೀನಿ. ಇವಾಗ ಕಾಲೇಜಿಗೆ ಹೋಗಬೇಕು. ಸೊ ಇಲ್ಲಿಂದ ಹಾಡಿ 10-15 minutes, ಬಟ್ ಆದರೂ ಬೇಗ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಏನು ಬಿಸಿಲು, ಏನು ಸೌಂಡು, ಈ ಹಕ್ಕಿಗಳ್ದು ಬೇರೆ ಸೌಂಡು ಅಲ್ಲಿದೆ ನೋಡಿ. ಸೊ ಯೂಶ್ವಲಿ ನಾನು ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ ಇರುತ್ತಲ್ಲ, ಅಲ್ಲ ನೈಟ್ ಶಿಫ್ಟ್, ಅದನ್ನು ಮುಗಿಸ್ಕೊಂಡು ಹೋಗಬೇಕಾದಾಗ ಸೇಮ್ ಇದೇ ಥರ. ಬಟ್ ಮಾರ್ನಿಂಗ್ ಇನ್ನೂ ತುಂಬ ಜೋರಾಗಿ ಕೇಳಿಸುತ್ತೆ, ಆವಾಗೆಷ್ಟು ವಾವ್ ಅಂತ ಅನ್ಸುತ್ತೆ. ಅಬ್ಬಾ ಬಿಸಿಲು ನನಗೆ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ
ಬಿಸಿಲೇ ನೋಡಿಲ್ಲ. ಸೊ ಇವಾಗ ಬಿಸಿಲು ಬರ್ತಾ ಇದೆ ಅಂದರೆ ಎಷ್ಟು ಖುಷಿ. ಇಷ್ಟು ದಿನ ಫುಲ್ ಗಾಳಿನೇ ಇತ್ತು. ಈಗ ಅಟ್ಲೀಸ್ಟ್ ಬಿಸಿಲು ಬರ್ತಾ ಇದೆ. ನಂಗೆ ಸಿಕ್ಕಾಪಟ್ಟೆ ಬಿಸಿಲು ಬಂದರೆ ಸಾಕು ಅಂತ ಕಾಯ್ತಾ ಇದೆ. ಇವತ್ತು ನೋಡಿದ್ರೆ ಫುಲ್ ಬಿಸಿಲು ಬಂದುಬಿಡಿದೆ, ಅದೇ ಖುಷಿ. ಅವರಿಬ್ಬರು ಸೆಕೆಂಡ್ ರೋಲಿ ಕೂತ್ಕೋತಾರೆ. ಹಾಯ್ ಮಾಡು ರುಚಿತ್. ನಿನ್ನೆ ಝೂಮ್ ಆಗ್ತಾ ಇದ್ದೀನಿ ಯಾಕಂದರೆ ನಿಮಗೆ ತುಂಬ ಫ್ಯಾನ್ಸ್ ಇರೋದು. ಹಲೋ ಹಲೋ. ನೆನ್ನೆದೇನು ಮಾಡಿದ್ರು? ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡಿದ್ದೀವಿ. ಅನ್ನ ಇದೆ, ಇಲ್ಲೂ ಅನ್ನ ಇದೆ. ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಕಟ್ ಆಮೇಲೆ ಸಿಗ್ತೀನಿ ಮಾಡಿದ್ಮೇಲೆ. ಟೈಮ್ ಬಂದು 3:30 ಆಗಿದೆ. ಆಲ್ರೆಡಿ ಒಂದು ವಿಕೆಟು ಬಿದ್ದೋಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ವಿಕೆಟ್ ಬೀಳಬೇಕು. ಮಲ್ಗೆ ಎದ್ಮೇಲೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ನನಗೇನೆ ಮತ್ತೆ. ಸೊ ಮಲ್ಕೊಂಡು ಎದ್ದಾಗಿ ಮತ್ತೆ ವಾಪಸ್ ಬ್ಯಾಕ್ ಟು ಕೆಲಸ. ಸೊ ಆಲ್ಮೋಸ್ಟ್ ಒಂದು 5 ಅವರ್ ಏನೋ ಮಲ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್. ಸೊ ಕೆಲಸ ಮುಗಿಸ್ಕೊಂಡು ಆಫ್ಟರ್ನೂನ್ ಶಿಫ್ಟ್ ಅವ್ರು ಹೋಗ್ತಾ ಇದ್ದಾರೆ. ನಾನು ಇವತ್ತು ಲೇಟು. ಸೊ ಫಸ್ಟ್ ಟೇಬಲ್ ಬ್ರೇಕ್ ಇದೆ ನನಗೆ. ಆಲ್ಮೋಸ್ಟ್ ಇವಾಗ ಟೈಮ್ ಒಂದು 10 ಆ ಥರ ಆಗಿದೆ, 10 ಮಿನಿಟ್ಸ್ ಲೇಟ್. ಸೊ ಇವಾಗ ಹೋಗಿ ಸ್ವಲ್ಪ ಮೇಕಪ್ ಮಾಡ್ಕೊಳ್ಬೇಕು, ಮತ್ತು ಯೂನಿಫಾರ್ಮ್, ವೇಸ್ಟ್ ಕೋಟ್ ಮತ್ತು ಬೋ ಎಲ್ಲ ಹಾಕಬೇಕು. ಸೊ ಆವಾಗ ಫುಲ್ ರೆಡಿ ಆಗ್ತೀನಿ. ಮತ್ತೆ ಸಿಗ್ತೀನಿ ರೆಡಿ ಆದಮೇಲೆ. ಬಾಯ್. ಬಂದು ಇವಾಗ 10:20 ಆಗಿದೆ. ಸೊ ಲಾಸ್ಟ್ ಒಂದು 5 ಮಿನಿಟ್ಸ್ ಇದೆ. ಸೊ ಇದು ನಮ್ಮ ಸ್ಟಾಫ್ ಏರಿಯಾ. ನಾನು ರೆಡಿಯಾಗಿದ್ದೀನಿ. ಏನಿಲ್ಲ, ಒಂಚೂರು ಪೇಂಟ್ ಬಳ್ಕೊಂಡು ದಿಸ್ ಈಸ್ ಹೌ ಐ ಲುಕ್. ಇನ್ನೊಂದು 3 ನಿಮಿಷ ಮತ್ತೆ ಹೋಗಬೇಕು. ಸೊ ಕಂಟಿನ್ಯೂಸ್ ಆಗಿ ನನಗೆ 1.5 ಅವರ್ ಇದೆ. ಓಕೆ, ಮತ್ತೆ ಬ್ರೇಕಲ್ಲಿ ಸಿಗ್ತೀನಿ. ನೆನೆ ಏನಾಯಿತು, ನಾನು ಕ್ಲಾಸ್ ಅಟೆಂಡ್ ಮಾಡೋದು, ನಾನು ಜಾರ್ಜಿಯನ್ ಕ್ಲಾಸ್ ಏನೇನಾಯಿತು, ಮನೆಗೆ ಹೋದ್ಮೇಲೆ ಎಷ್ಟೊತ್ತಿಗೆ ಮಲ್ಕೊಂಡೆ, ನಾನು ಎಷ್ಟು ಅವರ್ಸಿಗೆ ನಿದ್ದೆ ಮಾಡಿದ್ದೀನಿ ಎಲ್ಲನೂ ನೆಕ್ಸ್ಟ್ ಬ್ರೇಕಲ್ಲಿ ಸಿಕ್ಕಿದಾಗ ಹೇಳ್ತೀನಿ. ನನಗೆ ಇವಾಗ ಕಂಟಿನ್ಯೂಸ್ ಆಗಿ 1.5 ಅವರ್ ಟೇಬಲ್ ಇದೆ. ಸೊ ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಬ್ರೇಕ್. ಗೈಸ್, ಇವಾಗ ಟೈಮ್ ಬಂದು 12 ಗಂಟೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ 1.5 ಅವರ್ ಆಯಿತು. ಅಂದರೆ ಟೇಬಲ್ ಮೇಲೆ 1.5 ಅವರ್ ಇದ್ದೆ. ಆ್ಯಂಡ್ ಕೆಲಸ ಸ್ಟಾರ್ಟ್ ಆಗಿ ಇವಾಗ ಕಂಪ್ಲೀಟಾಗಿ 2 ಅವರ್ಸ್ ಮುಗ್ದಿದೆ. ಆ್ಯಂಡ್ ಇವಾಗ 12 to 2 o'clock ಲೈಕ್ ಲಂಚ್ ಕೊಡೋ ಟೈಮಿಂಗ್ಸ್. ಸೊ ಹಾಫ್ ಆನ್ ಅವರ್ ಎಲ್ಲರಿಗೂ ಬ್ರೇಕ್ ಸಿಗುತ್ತೆ ಫಾರ್ ಡಿನ್ನರ್. ಸೊ ಇವಾಗ ಡಿನ್ನರ್ ಟೈಮ್. ಸೊ ಕೆಳಗಡೆ ಹೋಗಬೇಕು. ಇವತ್ತು ಏನು ಇದೆ ಅಂತ ಗೊತ್ತಿಲ್ಲ, ನೋಡಬೇಕು ಏನಿದೆ ಇವತ್ತು ಅಂತ. Another spin. So the last winning number was 2 black. I wish you all a good luck with this spin. No more bets. Good luck. ಇವತ್ತಿನ ಡಿನ್ನರ್ ಇದೇನೋ ಗೊತ್ತಿಲ್ಲ. ಇದಂತೂ ಚಿಕನ್, ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಇದಂತೂ ಮಜ್ಜಿಗೆ ಸೂಪು. ಆಮೇಲೆ ಇದಂತೂ ಕ್ಯಾರೆಟು, ಸೌತೆಕಾಯಿ, ಬ್ರೆಡ್ಡು ತಿಂದು ಬೇಜಾರಾಗೋಗ್ಬಿಟ್ಟಿದೆ. ಸದ್ಯಕ್ಕೆ ಇವಾಗ ಇದೆ ಗೈಸ್. ನಾನು ಇವಾಗ ಚಿಕನ್ ಒಂದು ಹಾಕ್ಕೊಂಡಿದ್ದೀನಿ, ಸೌತೆಕಾಯಿ ಇದೆ. ಸೊ ನಾನೇ ಚಿಕನ್ ಬರ್ಗರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ. ಸೇಮ್ ಚಿಕನ್ ಬರ್ಗರ್ ಥರ ನೋಡ, ಅದು ಸಾಕಾಗಲ್ಲ. ಗೈಸ್, ಏನು ಗೊತ್ತಾ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ ನನಗಂತೂ. ಬಿಕಾಸ್ ಏನಾಯ್ತು ಗೊತ್ತಾ, ನನಗೆ 9 o'clock ಕ್ಲಾಸ್ ಇದ್ದಿತ್ತು. ನಾನು 11 o'clock ಅಟೆಂಡ್ ಮಾಡಿದೆ. 1 o'clock ಜಾರ್ಜಿಯನ್ ಕ್ಲಾಸ್ ಲಾಗಿನ್ ಆಗಬೇಕಿತ್ತು. ಬಟ್ ಬಿಡು, ಫ್ರೈಡೇ ಅಟೆಂಡ್ ಮಾಡೋಣ ಅಂತ ಆಲ್ರೆಡಿ ಅನಿಸ್ತಾ ಇತ್ತು ನನಗೆ. ಬಿಕಾಸ್ ಆಲ್ರೆಡಿ ನಿದ್ದೆ ಎಳಿತಾ ಇತ್ತು ನನಗೆ. ಸೊ ಮನೆಗೆ ಹೋದೆ.
ಇನ್ನೂ ನಿಮಗೆ ಗೊತ್ತಿರೋ ಹಾಗೆ ನಾನು ಹಾಸ್ಟೆಲಿಂದ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದೀನಿ ಅಲ್ಲ, ಸೊ ಇನ್ನೂ ಕಂಪ್ಲೀಟಾಗಿ ಹೊಸ ಮನೆ ಫ್ಲ್ಯಾಟಿಗೆ ಶಿಫ್ಟ್ ಆಗಿಲ್ಲ. ಬಿಕಾಸ್ ನನ್ನ ಅದರ್ 2 ರೂಮ್ಮೇಟ್ಸ್ ಯಾರು ಫ್ಲ್ಯಾಟಲ್ಲಿದ್ದಾರೆ ಅವ್ರದ್ದು ಕಾಂಟ್ರಾಕ್ಟ್ ಎಂಡ್ ಆಗಿಲ್ಲ. ಸೊ ಹಾಗಾಗಿ ಇನ್ನೂ ಬಟ್ ನನ್ನ ಐಟಮ್ಸ್ ಎಲ್ಲ ಲಗೇಜ್ ಎಲ್ಲ ಹೊಸ ಮನೇಲಿದೆ. ಬಟ್ ಇನ್ನೂ ನಾನು ಹೊಸ ಮನೆಗೆ ನಾವು ಯಾರೂ ಹೋಗಿಲ್ಲ. ಸೊ April 20 ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಫಾರ್ 10 ಡೇಸ್ ಆ ಥರ ನಾನು ನನ್ನ ಫ್ರೆಂಡ್ ಮನೇಲಿ ಅಥವಾ ಈಗಿರೋ ನೆಕ್ಸ್ಟ್ ಆಗೋ ಫ್ಲ್ಯಾಟ್ಮೇಟ್ ರೂಮ್ಸಲ್ಲಿ ಸೊ ಅಡ್ಜಸ್ಟ್ ಮಾಡಿಕೊಂಡು ಇದ್ದೆ. ಸೊ ಹಾಗಾಗಿ ನಾನು ಅವ್ರ ಕ್ಲಾಸ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಬೇಕಾಯಿತು. ಸೊ ಅಲ್ಲಿ ಹೋಗಾದ್ಮೇಲೆ ಈಗ ಊಟಕ್ಕೆ ಏನಾದರೂ ಬೇಕಲ್ಲ, ಸೊ ಎಣ್ಣೆ ಬದನೆಕಾಯಿ ಮಾಡಿ ತಿಂದು ಮಲ್ಗೋಷ್ಟರಲ್ಲಿ 4 ಗಂಟೆ ಆಗೋಗ್ಬಿಡ್ತು. ಸೊ 4 ಗಂಟೆಗೆ ಮಲ್ಕೊಂಡು ಮತ್ತೆ 8-8:30 ಎದ್ದೆ. ಸೊ ಹಾರ್ಡ್ಲಿ 4 to 5 hours ಮಲಗಿರ್ಬೋದು. ಬಟ್ ಎದ್ದಾದ್ಮೇಲೆ ನಾನು ನಾರ್ಮಲಾಗಿ ಎದ್ದೆ, ಏನು ಅಷ್ಟೊಂದು ನಿದ್ದೆ ಬರ್ತಿರ್ಲಿಲ್ಲ. ಯಾವಾಗ ಇಲ್ಲಿ ಬಂದು 2 hours ಶಿಫ್ಟ್ ಆದಮೇಲೆ ಊಟ ಮಾಡೋಕ್ಕಂತ ಹೋದ್ನು. ಊಟ ಮಾಡಿ ಬಂದಾದ್ಮೇಲೆ ಸಿಕ್ಕಾಬಟ್ಟೆ ನಿದ್ದೆ ಇಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದು ಬೇರೆ ಇವಾಗ ನನಗೆ ಶಫ್ಲಿಂಗ್ ಹಾಕಿದ್ದಾರೆ, 2 tables ಹಾಕ್ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಹತ್ತತ್ರ 1 hour ಥರನೇ ಫ್ರೀ ಆಗಿಬಿಟ್ಟಿದ್ದೀನಿ. ಈಗ ಇನ್ನೂ ನಿದ್ದೆ ಬರ್ತಾಯಿದೆ, ಅದಕ್ಕೆ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇನ್ನೇನಿಲ್ಲ ಗೈಸ್, ಈಗ ಕೆಲಸ ಮುಗಿದಿವತ್ತು, ಯಾವುದು ಕ್ಲಾಸ್ ಎಲ್ಲ. ಸೊ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀನಿ, ಬಿಕಾಸ್ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಮ್ಯಾನೇಜ್ ಮಾಡ್ತಾಯಿದ್ದಾರೆ ಕ್ಲಾಸಸ್ನ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಬೇಕು ಅಂತ ನಿಮ್ಮ ಕ್ವೆಶನ್ ಆಗಿದ್ರೆ, ಎಲ್ಲರಿಗೂ ಫಿನಾನ್ಷಿಯಲ್ ಸೇಮ್ ಇರಲ್ಲ. ಸೊ ಒಬ್ಬೊಬ್ರಿಗೆ ಕಷ್ಟ ಇರುತ್ತೆ ಅವ್ರವ್ರ ನೀಡ್ಸ್ಗೆ ಅಥವಾ ಅವ್ರ ಪೇರೆಂಟ್ಸಿಗೆ ಕಳ್ಸೋಕ್ಕೆ ಅಥವಾ ಏನೋ ಸೇವಿಂಗ್ಸ್ ಮಾಡೋದಕ್ಕೆ. ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನಾವು ಬೆಂಗಳೂರಲ್ಲೆಲ್ಲ ಕೆಲಸ ಹುಡುಕ್ತೀವಿ ಅಥವಾ ಇಂಡಿಯಾದಲ್ಲೆಲ್ಲ ಕೆಲಸ ಹುಡುಕಿ ಈ ಥರ ಕೆಲಸ ಮಾಡ್ತೀವಿ ಅಂತಂದ್ರೂ ಇಷ್ಟೊಂದು ಪೇ ಸಿಗೋಲ್ಲ. ಸೊ ಒಳ್ಳೆ ಪೇ ಇರಬೇಕಾದಾಗ ವೈ ನಾಟ್. ಸೊ ಅಷ್ಟೇ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ಏನಿಲ್ಲ, ನಾಳೆ ಕ್ಲಾಸ್ ಏನೂ ಇಲ್ಲ, ಮನೆಗೆ ಹೋಗೋದು ಮಲಗೋದು ಅಷ್ಟೇ. ಸೊ ನಿಮಗೆ ಮತ್ತೆ ಯಾವುದಾದ್ರೂ ಇನ್ಫಾರ್ಮೇಷನ್ ಅಥವಾ ಏನಾದರೂ ನಿಮಗೆ ಕೇಳೋದಿದ್ರೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ನಂಗೆ ಅದರಿಂದನೇ ಒಂದು ಮೋಟಿವೇಶನ್ ಸಿಗೋದು ಟು ಡೂ ಮೋರ್ ಸಚ್ ವಿಡಿಯೋಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.